ಕಾಂಗ್ರೆಸ್ ಹಿಡಿತದಿಂದ ತಮ್ಮ ಕೈಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಜೊತೆಗೆ ರಮೇಶ ಮತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರನ್ನು ಸಹಿತ ವಿಶ್ವಾಸ ತೆಗೆದುಕೊಳ್ಳೋ ಪ್ರಯತ್ನ ಮಾಡಬಹುದೇನೋ. ಆದರೂ ಅವರಿಗೆ ಮೊದಲಿನ ವಿಶ್ವಾಸ ಇಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಆಗಿದೆ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಅವರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಸ್ವತಃ ತಾವು ಬಂದಿದ್ದಾರೆ. ಜೊತೆಗೆ ಇದರಿಂದ ಒಂದೇನು ಕಂಡು ಬರ್ತಾ ಇದೆ ಅಂದ್ರೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಬದಲಾಯಿಸೋದು ಭಾಳ ಕಷ್ಟ. ಯಾಕೆಂದ್ರೆ ಯತ್ನಾಳರ ಎಲುವಿಲ್ಲದ ನಾಲಿಗೆಯಿಂದಾಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಅಷ್ಟೇ ಕಷ್ಟ. ಮತ್ತು ಬಿ ಜೆ ಪಿ ಯಾವಾಗಲೂ ಅದರ ಇತಿಹಾಸ ಗಮನಿಸಿದಾಗ ಅದರಲ್ಲೂ ಮೋದಿ ಮತ್ತು ಶಾರ ಬಿ ಜೆ ಪಿ ಇನ್ನೊಬ್ಬ ಏನಪ್ಪ ಅನ್ನೋ ವ್ಯಕ್ತಿಯನ್ನು ಬೆಳೆಸಬೇಕು. ಅದರಲ್ಲೂ ಒಂದು ರೀತಿ ನಮ್ಮ ಯತ್ನಾಳ್ರವರ ಸ್ವಭಾವ ಹೆಂಗಪ್ಪ ಅಂತಂದ್ರೆ ನಾನೇ ಎಲ್ಲ ನನ್ನಿಂದ ಎಲ್ಲ ಅನ್ನುವಂಥ ಒಂದು ಸ್ವಭಾವ ಇರೋದರಿಂದಾಗೆ ನಾಳೆ ಉಲ್ಟಾ ಹೊಡಿಬಹುದು ಅನ್ನೋ ಕಾರಣಕ್ಕಾಗಿ ಅವ್ರಿಗಿಂತಲೂ ವಿಜಯೇಂದ್ರ ಹೆಚ್ಚು ನಮಗೆ ಸುರಕ್ಷಿತ. ಮತ್ತು ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಯಡಿಯೂರಪ್ಪನವರು ಒಂದು ವೇಳೆ ಯತ್ನಾಳ್ ಒಳಗೆ ತೊಗೊಂಡು ನಾವು ಹೊರಗೆ ಹೋಗ್ತೀವಿ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ ಅನ್ನುವಂಥ ಮಾತುಗಳಿಂದಾಗೆ ಮತ್ತು ಬಿ ಎಲ್ ಸಂತೋಷ್ ಮತ್ತು ಯಡಿಯೂರಪ್ಪರು ಹೊಂದಾಣಿಕೆ ಆಗಿದೆ ಅನ್ನೋದೆಲ್ಲ ನೆಲೆಗಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನು ಮುಂದಿನ ದಿನದಲ್ಲೇ ನೆಕ್ಸ್ಟ್ ಇಯರ್ದಲ್ಲೇ ಸ್ವಲ್ಪ ಜಾರಕಿಹೊಳಿ ಕುಟುಂಬದವರಿಗೆ ಒಂದಿಷ್ಟು ಕಷ್ಟ ಆಗ್ಬೋದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ನೀವೇನಂತೀರಿ? ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗೆ ವಂದನೆಗಳು.